ನಮ್ಮ ರಾಮಲಿಂಗ ರೆಡ್ಡಿ ಅವರು KSRTC ಸಚಿವರಾದ BMTC ಅಲ್ಲ BBMP ವ್ಯಾಪ್ತಿಯಿಂದ 40 ಕಿಲೋಮೀಟರ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಬಹುಶಃ ನನ್ನ ಕ್ಷೇತ್ರದ ಎಲ್ಲ ಮೂಲೆಯಲ್ಲೂ ಕೂಡ BMTC ಬಸ್ ಸಂಚಾರ ಮಾಡೋದಕ್ಕೆ ಅವಕಾಶ ಇದೆ. ಅದರಿಂದ ಈಗ ಪ್ರಥಮ ಹಂತದಲ್ಲಿ ಈಗ BMTC ಬಸ್ಸನ್ನು ಬಿಟ್ಟಿದ್ದೀವಿ. ಮೊದಲೇ KSRTC ಡಿಪೋ ಇತ್ತು, ಇಲ್ಲಿ KSRTC ಕೂಡ ಇದು ಚಾಲನೆ ಕೊಟ್ಟಿದ್ದೋ ನಾವು. ಆದರೆ BMTC ಬಂದರೆ ಇನ್ನೂ ಸುಲಭ ಆಗ್ತದೆ ಅಂತಕ್ಕಂಥ ವಿಚಾರವಾಗಿ ಚರ್ಚೆ ಮಾಡಿ ಇವತ್ತು ನಮ್ಮ ನಿಖಿತ್ ರಾಜ್ ಮೌರ್ಯರವರು ನಮ್ಮ ಉಪಾಧ್ಯಕ್ಷರು BMTC ಆ ಒಂದು ಇದಕ್ಕೆ ಬೋರ್ಡ್ಗೆ ಉಪಾಧ್ಯಕ್ಷರವರು ಬಹುಶಃ ಅವರು ಮತ್ತು ನಾವು ಸೇರಿ ಇವತ್ತು BMTCಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಡಿಪೋ ಆಗಬೇಕು ಅಂತ ಕೂಡ ಒಂದು ಬೇಡಿಕೆ ಇರ್ತದೆ. ಹೌದು, ಡಿಪೋ ಆಗಬೇಕು. ಹೇಗೆ ಬಸ್ಗಳು ಸರಿಯಾಗಿ ಸುಲಲಿತವಾಗಿ ಟೈಮ್ ಕರೆಕ್ಟಾಗಿ ಹೋಗಬೇಕು ಅಂತಂದರೆ ಆ ಬಸ್ಗಳನ್ನ ಕೂಡ ಅಲ್ಲಿ ನಿಲ್ಲಿಸ್ಕೊಳ್ತಕ್ಕಂಥದ್ದು ಮತ್ತು ಅದನ್ನು ವಾಶ್ ಮಾಡ್ತಕ್ಕಂಥದ್ದು, ಅದ್ರ ಮೇಂಟೈನ್ ಮಾಡ್ತಕ್ಕಂಥದ್ದಕ್ಕೂ ಒಂದು ಜಾಗ ಬೇಕಲ್ಲ. ಅದಕ್ಕೆ ಮಾಗಡಿನಲ್ಲಿ ಒಂದು ಡಿಪೋ ಮಾಡಿ ಅಂತ ಮನವಿ ಮಾಡಿದ್ದೀನಿ ನಮ್ಮ ಉಪಾಧ್ಯಕ್ಷರಿಗೆ. ಹಿಂದೆ ರಾಮಲಿಂಗ ರೆಡ್ಡಿ ಅವ್ರಿಗೂ ಕೂಡ ಮನವಿ ಮಾಡಿದ್ದೆ. ಅವ್ರದ್ದು ಇಲಾಖೆ ಬದಲಾವಣೆ ಆಗಿದೆ. ಸುರೇಶ್ ಅವ್ರಿಗೆ, ಬೈರತಿ ಸುರೇಶ್ ಅವ್ರಿಗೂ ಕೂಡ ಮನವಿ ಮಾಡ್ತಾ ಇದ್ದೇನೆ ಮತ್ತು ಅವ್ರ ಅಧ್ಯಕ್ಷರಿಗೂ ಕೂಡ, ಆರಾಧ್ಯರಿಗೂ ಕೂಡ ಮನವಿ ಮಾಡಿದ್ದೇನೆ. ಒಂದು ಡಿಪೋವನ್ನು ಮಾಡಿಕೊಡ್ತೀವಿ ಅಂತ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಈಗ ಒಂದು 4 ರಿಂದ 5 ಎಕರೆ ಜಾಗ ಕೊಡ್ತಾ ಇದ್ದೀವಿ ನಾವು ಮಾಗಡಿ ಪಟ್ಟಣದಲ್ಲಿ. ದೊಡ್ಡ ಮಟ್ಟಿಗೆ RSS ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. RSS ವಿಚಾರವಾಗಿ ಖರ್ಗೆ ಅವರು ಕೂಡ ಹೇಳ್ತಾ ಇದ್ದಾರೆ. ಚರ್ಚೆ ಆಗ್ತಕ್ಕಂಥದ್ದು ಏನು ನೀವು ಹೇಳಿ, ಮಾಧ್ಯಮದವ್ರು ಹೇಳಿ, ಏನು ಚರ್ಚೆ ಆಗ್ಬೇಕು RSS ವಿಚಾರವಾಗಿ? ಅಲ್ಲ ರೀ, ಯಾವುದಾದ್ರೂ ಒಂದು ಸಂಘ ಸಂಸ್ಥೆಗಳನ್ನು ನೋಂದಣಿ ಮಾಡಿಸ್ಕೊಳ್ಳಿ, ಅದು ಕಾನೂನು ಚೌಕಟ್ಟಿನೊಳಗಡೆ ಕೆಲಸ ಮಾಡಿ ಅಂತಕ್ಕಂಥದ್ದು ತಪ್ಪ. ನೀವು ವಿಶ್ಲೇಷಣೆ ಮಾಡಬೇಕು. ನೀವು ಇದಕ್ಕೆ ನಿಮ್ಮ ವಿಶ್ಲೇಷಣೆ ನಾನು ಒಪ್ತಾ ಇಲ್ಲ. ನೀವು ವಿಶ್ಲೇಷಣೆ ಮಾಡಿ, ತಪ್ಪೇನೋ? ಈಗ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಅನಾಹುತ ಏನು? ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡೋರೆ, ಎಲ್ಲರೂ ನಾವು ಆ ಸಂವಿಧಾನದ ಅಡಿನಲ್ಲೇ ಕೆಲಸ ಮಾಡ್ಬೇಕಲ್ವಾ? ಈಗ ಅನಾಹುತ ಏನೋ ಮಾಡಿಸ್ಕೊಂಡ್ರೆ ನೀವು ಹಂಗಾದ್ರೆ RSSನವ್ರು ಏನಾದರೂ ನೀವು ಮಾಡಿಸ್ಕೊಡ್ಲಿಲ್ಲ ಅಂತಂದರೆ ಅಲ್ಲೇನೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡಿಬೋದು ಅಂತಕ್ಕಂಥ ಅನುಮಾನ ಸಾರ್ವಜನಿಕವಾಗಿ ಮೂಡ್ತದೆ ಎಲ್ರಿಗೂ. ನೀವು ಲೀಗಲಾಗಿ ಎಲ್ಲ ಆ್ಯಕ್ಟಿವಿಟೀಸು ಮಾಡಬೇಕಾದ್ರೆ ನೀವು ಯಾತಕ್ಕೋಸ್ಕರ ನೀವು ನೋಂದಣಿ ಮಾಡ್ಕೋಬಾರ್ದು? ಸಂತೋಷ್ ಹೇಳ್ತಾರೆ ಅವಶ್ಯಕತೆ ಇಲ್ಲ ಮಾಡಿಸ್ಕೊಳ್ಳೋದು. ಯಾಕೆ ಅವಶ್ಯಕತೆ ಇಲ್ಲ ಹೇಳಿ, ಕಾರಣ ಕೊಡಬೇಕಲ್ಲ. ಇದಕ್ಕೆ ಅವಶ್ಯಕತೆ ಇಲ್ಲ. ಈಗ ಯಾವುದೇ ಒಂದು ನಾವು ಏನಾದ್ರು ಒಂದು ಸಂಘ ಸಂಸ್ಥೆಗಳು ಕೆಲಸ ಮಾಡಬೇಕು ಅಂತಂದರೆ ನಮ್ಮ ಕಾನೂನು ನಡಿನಲ್ಲೇ ಕೆಲಸ ಮಾಡಬೇಕಲ್ಲಪ್ಪ. ಅದು ಮಾಡಿದ್ರೆ ತಪ್ಪೇನು? ಈಗ ಸಾರ್ವಜನಿಕರಲ್ಲಿ RSS ಬಗ್ಗೆ ಅಪಮಾನ ಮೂಡ್ತದೆ, ಒಂಥರ ಏನೋ ಒಂದು ಗೊಂದಲ, ಏನಪ್ಪ ಇವ್ರು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ, ಏನು ನಡೀತದೋ ಅಲ್ಲಿ ಅಂತಕ್ಕಂಥದ್ದು. ಇವೆಲ್ಲವನ್ನು ಹೋಗ್ಲಾಡಿಸ್ಬೇಕಾದ್ರೆ RSS ಅವರು ಸ್ವಯಂ ಪ್ರೇರಿತವಾಗೇ ಮಾಡ್ಕೋಬೇಕು. ನಾವು ಹೇಳಿ ಮಾಡಿಸ್ತಕ್ಕಂಥದ್ದಲ್ಲ. ಈ ದೇಶ ನಡೆಸ್ತವ್ರೆ BJP ಪಕ್ಷದವರು, ಅದೊಂದು ಅವ್ರ ಅಂಗಸಂಸ್ಥೆ. BJP ಅವರು ಈ ದೇಶ ನಡೆಸಬೇಕಾದ್ರೆ ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಶ್ರೀಸಾಮಾನ್ಯಗೂ ಒಂದೇ ಕಾನೂನು, ದೊಡ್ಡವ್ರಿಗೂ ಒಂದೇ ಕಾನೂನು ಅಲ್ವಾ? ಅದನ್ನು ಪಾಲಿಸ್ಬೇಕಲ್ವ RSSನವರು? ಎಲ್ಲ ಒಂದು ಕಡೆ ಏನೋ ಒಂದು ಭಯದ ವಾತಾವರಣದಲ್ಲಿ ಅವ್ರು ಇದ್ದಾರೆ ಅಂತಕ್ಕಂಥದ್ದು ಭಾವನೆ ಬರ್ತದೆ ಸಾರ್ವಜನಿಕರಿಗೆ. RSSಲ್ಲಿ ಏನೋ ನಡೀತಾ ಇದೆ, ಒಳಗಡೆ ಏನೋ ಇದೆ, ಅದರಿಂದ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊತಾ ಇಲ್ಲ ಅಂತಕ್ಕಂಥ ಭಾವನೆ ಬರ್ತದೆ. RSSನವ್ರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ, ದಯಮಾಡಿ ನೀವು ಕೂಡ ನಮ್ಮ ಕಾನೂನಿಗೆ ಗೌರವ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತೇಳಿ ಮನವಿ ಮಾಡ್ತೀನಿ. ಬ್ಯಾನ್ ಮಾಡಲಿಕ್ಕೆ ಹುನ್ನಾರ ನಡೀತಿದೆ ಅಂತೇಳಿ ಕೂಡ ಆರೋಪ ಸರ್. ನೋಡ್ರಿ, ಯಾವುದು ರಿಜಿಸ್ಟ್ರೇಷನ್ ಇಲ್ದೇ ಇಲ್ಲಿಗಲ್ ಆಗಿ ಆಕ್ಟಿವಿಟೀಸ್ ನಡೆದ್ರೆ ಬರೀ RSS ಅಲ್ಲ, ಯಾವುದೇ ಸಂಘ ಸಂಸ್ಥೆಗಳನ್ನು ಬ್ಯಾನ್ ಮಾಡ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೂ ಇದೆ, ರಾಜ್ಯ ಸರ್ಕಾರಕ್ಕೂ ಇದೆ. ಇಲ್ಲಿಗಲ್ ಮೀನ್ಸ್ ಅವರು ರಿಜಿಸ್ಟರ್ ಮಾಡಿಸ್ಕೊಂಡ್ಮೇಲೆ ಗೊತ್ತಾಯ್ತದೆ ಲೀಗಲ್ಲು ಇಲ್ಲಿಗಲ್ಲು ಅಂತ. ಅವ್ರು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ, ನಮ್ಗೇನು ಗೊತ್ತಾಯ್ತದೆ ಏನು ನಡೀತದೆ ಅಲ್ಲಿ ಆಕ್ಟಿವಿಟೀಸ್ ಅಂತ? ಅವ್ರು ರಿಜಿಸ್ಟರ್ ಮಾಡಿಸ್ಕೊಳ್ಳಿ, ಆಮೇಲೆ ಗೊತ್ತಾಯ್ತದೆ ಏನು ಲೀಗಲ್ಲು ಇಲ್ಲಿಗಲ್ಲು ಅಂತ. ನಾನು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ರೆ ನಾನು ಎದುರ್ಕೋಬೇಕು ರಿಜಿಸ್ಟರ್ ಮಾಡಿಸ್ಕೊಳ್ಳೋಕ್ಕೆ. ನಾನು ಲೀಗಲ್ ಆಗಿದ್ರೆ ಯಾಕೆ ಎದುರ್ಕೋಬೇಕು ರಿಜಿಸ್ಟರ್ ಮಾಡಿಸ್ಕೊಳ್ಳೋಕ್ಕೆ? ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ? ಅದನ್ನು ಕಾನೂನು ಅದ್ರದ್ದೇ ಅಂತ ಕ್ರಮ ತಗೊಳ್ತಾರೆ. ಸರ್, ಚಾಮರಾಜನಗರದಲ್ಲಿ ಸರ್ ಒಂದು ಶೂಟೌಟ್ ಆಗಿರುತ್ತೆ, ಸಾಕಷ್ಟು ಚರ್ಚೆ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದಾರೆ, ಅದು ಕ್ರಮ ವಹಿಸ್ತಾರೆ. ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನಗೆ. ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪರಿಹಾರವನ್ನು ಕೊಡಬೇಕು. ನೋಡ್ರಿ, ಪ್ರಾಮಾಣಿಕ ನಿಜವಾಗ್ಲೂ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದರೆ ಪರಿಹಾರಕ್ಕೆ ಅವರು ಅರ್ಹರಿರ್ತಾರೆ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದು ತೀರ್ಮಾನ ಆಗಲಿ ಅಂತಲೇ ಜುಡಿಷಿಯಲ್ ಎನ್ಕ್ವೈರಿ ಮಾಡಿರೋದು. ಜುಡಿಷಿಯಲ್ ಎನ್ಕ್ವೈರಿ ರಿಪೋರ್ಟ್ ಬರಲಿ, ಆಮೇಲೆ ಪರಿಹಾರ ಕೊಡಲೇಬೇಕು ನಾವು. ಸಾರ್ವಜನಿಕರಿಗೆ ಏನಾರು ನಮ್ಮ ಅಧಿಕಾರಿಗಳಿಂದ, ನಮ್ಮ ಸರ್ಕಾರದಿಂದ ತೊಂದರೆ ಆಗಿದೆ, ಅದಕ್ಕೆ ಪರಿಹಾರನೂ ಕೂಡ ಕೊಡ್ತೀವಿ. ಯಾರು ಕೂಡ ಅದು ಅನಧಿಕೃತವಾಗಿ ಏನಾರು ನಡೆಸಿದರೆ ಅದು ಅವ್ರಿಗೂ ಕೂಡ ತೊಂದರೆ ಆಗ್ತದೆ. ನಾವೆಲ್ಲರೂ, ನಾನು ಹೇಳಲಿಲ್ವ ಆಗಲೇ, ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ನೋಡೋಣ, ಅದು ಬರಲಿ, ತೀರ್ಪು ಬರಲಿ. ತೀರ್ಪು ಬಂದಮೇಲೆ ಅದ್ರ ಬಗ್ಗೆ ತೀರ್ಮಾನ ಆಗ್ತದೆ. ನಾವೇ ಸ್ವಯಂ ಪ್ರೇರಿತವಾಗಿ ಚರ್ಚೆಗೆ ತಗೊಂಡಿದ್ದೀವಿ, ನಮ್ಮ ಪಕ್ಷನೇ. ಯಾಕಂದರೆ ಈ ಟೌನ್ಶಿಪ್ಪು ಯಾರ ಕಾಲದಲ್ಲಿ ಆಯಿತು, ಏನಾಯಿತು, ಯಾರಿಂದ ಈ ದುರಂತ ಸಂಭವಿಸ್ತು, ಈಗ ಯಾಕೆ ವಿರೋಧ ಮಾಡ್ತಾವ್ರೆ ಅಂತ ಚರ್ಚೆ ಆಗಲಿ ಅಂತೇಳಿ ಸ್ವಯಂ ಪ್ರೇರಿತವಾಗಿ ನಮ್ಮ ಪಕ್ಷದ ಶಾಸಕರುಗಳನ್ನೇ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಲಿಕ್ಕೆ ನಾಳೆ ಸ್ಪೀಕರ್ಗೆ ಲೆಟರ್ ಕೊಡ್ತಾ ಇದ್ದಾರೆ. ಯಾವ ರೀತಿ ಸಿದ್ಧತೆ ಆಗಿದೆ ಅಂತ ಹೇಳಿ ಚರ್ಚೆ ಮಾಡಲಿಕ್ಕೆ? ಸಿದ್ಧತೆ ಏನಿದೆ, ಇರೋ ವಾಸ್ತವಾಂಶ ಜನಗಳ ಮುಂದೆ ಬಿಚ್ಚಿಡ್ತೀವಿ ಅಷ್ಟೇ. 18ನೇ ತಾರೀಕು ವಿಧಾನಸೌಧಕ್ಕೂ ಮುತ್ತಿಗೆ ಹಾಕ್ತೀವಿ, ಈ ಯೋಜನೆ ನಿಲ್ಲಿಸಬೇಕು ಅಂತ JDS ಘೋಷಣೆ ಮಾಡಿದ್ರು. ಪಾಪ ಯಾರು ಮಾಡಿದ್ರು ಅವರೇ ಮುತ್ತಿಗೆ ಹಾಕ್ತಾವ್ರೆ. ಇರಲಿ ಬಿಡಿ, ಅವ್ರು ಮುತ್ತಿಗೆ ಹಾಕಿ.
ಮುತ್ತಿಗೆ ಆಗಲಿ. ಪಾದಯಾತ್ರೆ ನೋಡೋದಲ್ಲ ಹೆಂಗೆ ಪಾದಯಾತ್ರೆ ಮಾಡಿದ್ರು ಅಂತ. ಪಾದಯಾತ್ರೆ ಮಾಡಿದವ್ರು ಲಕ್ಷಣನ ಅದು. ಅವ್ರು ಪಾದಯಾತ್ರೆ ಯಾರು ಮಾಡೋರು, ರೈತರ ಪರವಾಗಿ ಪಾದಯಾತ್ರೆ ಮಾಡೋರು, ಅದು ಜಾಲಿ ಯಾತ್ರೆ ಮಾಡಿರೋದು ಅವರು, ಪಾದಯಾತ್ರೆ ಅಲ್ಲ. 2 ದಿವಸಕ್ಕೆ ಮುಗಿಸ್ಬಿಟ್ರು. ನಾವು ತಲುಪಿಡ್ತೀವಿ, 3 ದಿವಸ ಹೋಗಲ್ಲಿ ತಲುಪಿಡ್ತೀವಿ ಅಂದ್ರೆ 2 ದಿವಸಕ್ಕೆ ಹೊಂಟೋದ್ರು. ಒಬ್ಬರು ಅಲ್ಲಿ ಎಲ್ಲಿ ಹೇಳಿದ ಸ್ಥಳದಲ್ಲಿ ಒಬ್ಬರು ಚರ್ಚೆ ಮಾಡಲಿಲ್ಲ, ಒಬ್ಬ ರೈತರನ್ನ ಭೇಟಿ ಮಾಡಲಿಲ್ಲ. ಇದೊಂಥರ ಕಾಟಾಚಾರಕ್ಕೆ ಪ್ರಚಾರಕ್ಕೋಸ್ಕರ ಮಾಡತಕ್ಕಂಥ ಪಾದಯಾತ್ರೆ. ಜನಕ್ಕೆ ಗೊತ್ತಾಗೋದೇ ಬಿಡಿ, ಆಗಲೇ ತೀರ್ಮಾನ ಮಾಡ್ಕೊಂಡವ್ರು ಜನ. ಚೆಕ್ಗಳೆಲ್ಲ ಹೇಗೆ ವಿತರಣೆ ಆಗ್ತಿದೆ ಸರ್? ಈಗ ಎಷ್ಟು ಪರ್ಸೆಂಟ್ ವಿತರಣೆ ಆಗಿದೆ ಸರ್? ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 500 ಕೋಟಿಯಷ್ಟು ಹಣ ವಿತರಣೆ ಆಗಿದೆ. ಒಂದು 500 ಕೋಟಿಯಷ್ಟು ಜಾಗ ವಿತರಣೆ ಮಾಡಿದ್ದೀವಿ. ಅವ್ರು ಶೇರಿಂಗ್ ಕೇಳಿದಾರಲ್ಲ, ಕೆಲವರೆಲ್ಲ ರೈತರುಗಳು ಶೇರಿಂಗ್ ಕೇಳಿದ್ದಾರೆ. 1,000 ಕೋಟಿಯಷ್ಟು ವ್ಯವಹಾರ ಈಗ ಆಗಿದೆ. ಎಷ್ಟು ಪರ್ಸೆಂಟ್ ರೈತರು ತಗೊಂಡಿದ್ದಾರೆ ಸರ್? ಈಗ ನಮ್ಗೆ ಅರ್ಜಿ ಕೊಟ್ಟರು ಹೆಚ್ಚು ಕಡಿಮೆ ಒಂದು ಮೋರ್ ದೆನ್ 60% ಕೊಟ್ಟಿದ್ದಾರೆ ಅರ್ಜಿನ. 60%. ಆದರೆ ನಮಗೆ ನಾವು ಅದನ್ನು ಸಾಧಕ ಬಾಧಕ ಚರ್ಚೆ ಮಾಡಬೇಕಲ್ಲ. ಕಾನೂನು ಚೌಕಟ್ಟಿನಲ್ಲಿ ಏನೇನು ನಡೀತದೆ ಅಂತ ಚರ್ಚೆ ಆಗಬೇಕಲ್ಲ. ಎಲ್ಲ ಕಾನೂನಾತ್ಮಕವಾಗಿ ಸರಿಯಾಗಿರ್ತಕ್ಕಂಥವು ಕೆಲವಕ್ಕೂ ಕೂಡ ನಾವು ಚೆಕ್ಗಳನ್ನ ಕೊಡ್ತೇವೆ. ಉಳಿದಂತ 40% ಅವ್ರನ್ನ ಹೇಗೆ ಮಾಡ್ತೀರಾ, ಹೇಗೆ ಟ್ರೀಟ್ ಮಾಡ್ತೀರಾ? ಎಲ್ಲ ಇನ್ನೂ ಬರ್ತಾ ಇದ್ದಾರೆ. ತಗೊಳಕ್ ನಮಗೆ ಜಾಗ ಬೇಕು, ಟೈಮ್ ಬೇಕಲ್ವಾ, ಇನ್ನೂ ಬರ್ತಾ ಇದ್ದಾರೆ. ಒಪ್ಪಿಲ್ಲದಂತ ರೈತರುಗಳಿಗೆ ಸರ್ ಈಗ ಅದಕ್ಕೆ ಒಂದು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಿಟೈರ್ಡ್ ಚೀಫ್ ಜಸ್ಟಿಸ್ ಇದರಲ್ಲಿ ಒಂದು ಇದನ್ನ ಸಮಿತಿ ಮಾಡವ್ರೆ. ಅದರಲ್ಲಿ ಅಲ್ಲಿ ಚರ್ಚೆ ಆಗ್ತದೆ, ಅವ್ರನ್ನ ಯಾವ ರೀತಿ ಮನವೊಲಿಸ್ಬೇಕು ಅಂತ. ಒಪ್ಪಲಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಎಲ್ಲ ಒಪ್ಪಲ್ಲ ರೀ. ಎಲ್ಲ ಪ್ರಾಜೆಕ್ಟ್ಗಳಿಗೂ ಕೂಡ 100% ಒಪ್ಪಿಗೆ ಕೊಡಲ್ಲ. 80% ಒಪ್ಪಿಗೆ ಕೊಟ್ಟರೆ ಮಾಡ್ತೀವಿ. ಆದಮೇಲೆ ಕಾನೂನು ರೀತಿಯಲ್ಲಿ ಏನು ಮಾಡಬೇಕು, ಸಹಾಯ ಮಾಡಬೇಕು, ಅವ್ರಿಗೆ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು. ನಮ್ಮ ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.